ಇದು ನಾ ಕಂಡ ಕೈಲಾಸ 5ನೇ ದಿನ ರೀ. ಇವತ್ತು ವಿಶೇಷವಾದ ಪ್ರಯಾಣ ಆಗಿತ್ರಿ. ಯಾಕಂದ್ರೆ ನಾವು ಸಾಗರದಿಂದ 700 ಕಿಲೋಮೀಟರ್ ದೂರದೊಳಗಿರೋ ಮಾನಸ ಸರೋವರ ಕಡೆ ಪ್ರಯಾಣ ಬೆಳೆಸಿದ್ದೀವ್ರಿ. 7 ಗಂಟೆಗಳ ಪ್ರಯಾಣ ಆಗಿದ್ದರಿಂದ ಬೆಳಗ್ಗೆ 6 ಗಂಟೆಗೆ ಹೋಟೆಲ್ ಚೆಕ್ಔಟ್ ಮಾಡಿದ್ದೀವ್ರಿ. ಇದು ನಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ಆತ್ಮಸ್ಪರ್ಶಿ ದಿನಗಳಲ್ಲಿ ಒಂದಾಗಿತ್ರಿ. ಈ ದೀರ್ಘ ಪ್ರಯಾಣವು ಎತ್ತರ ಪರ್ವತ ಪ್ರದೇಶಗಳು, ಹಿಮಹೊದಿಕೆಯ ಪರ್ವತ ಶ್ರೇಣಿಗಳ ಮೂಲಕ ಸಾಗುತ್ತಿತ್ತು. ಇಲ್ಲಿ ಅಲ್ಟಿಟ್ಯೂಡ್ 15ರಿಂದ 16,000 ಫೀಟ್ ಇತ್ರಿ. ಆಮ್ಲಜನಕ ಕಡಿಮೆ ಆಗ್ತಾ ಇತ್ರಿ. ಉಸಿರಾಟ ಸ್ವಲ್ಪ ಕಷ್ಟಕರ ಆಗ್ತಾ ಇತ್ರಿ. ಆದ್ರೆ ಮನಸ್ಸು ಮಾತ್ರ ಅಪಾರ ಶಾಂತಿಯನ್ನು ಬಯಸ್ತಿತ್ರಿ. 3:30 ಆಗಿತ್ರಿ ಮಾನಸ ಸರೋವರ ತಲುಪಿದೀವಿ. ಅಲ್ಲಿಂದ ಮೊದಲ ಬಾರಿ ಕೈಲಾಸ ಪರ್ವತ ನೋಡಿದಾಗ ಆ 700 ಕಿಲೋಮೀಟರ್ ದಣಿವು ಕ್ಷಣ ಮಾತ್ರದಲ್ಲಿ ದೂರ ಆಯ್ತು ನೋಡ್ರಿ. ಅಲ್ಲಿಂದ ಬೇರೆ ಬಸ್ ಹತ್ತಿ ಮಾನಸ ಸರೋವರ ಸ್ಪರ್ಶ ಮಾಡ್ಬೇಕಂತ ಮತ್ತು ಮಾನಸ ಸರೋವರ ನೀರು ತುಂಬ್ಕೋಬೇಕಂತ ಹೊಂಟಿವ್ರಿ. ಮಾನಸ ಸರೋವರದೊಳಗೆ ನಿಂತು ಕೈಲಾಸ ಪರ್ವತ ನೋಡ್ತಾ ಇದ್ರೆ ಜೀವನ ಒಂದು ಕ್ಷಣ ಪಾವನ ಅನಿಸ್ತ್ರಿ. ಮಾನಸ ಸರೋವರ ಇದು ಮನಸ್ಸು ಮತ್ತು ಸರೋವರ. ಇದನ್ನ ಬ್ರಹ್ಮದೇವರ ಸೃಷ್ಟಿ ಮಾಡ್ಯಾರ್ರಿ. ಎಲ್ಲ ದೇವರು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾನಸ ಸರೋವರ ಸ್ನಾನ ಮಾಡ್ತಾರಂತ್ರಿ. ಮಾನಸ ಸರೋವರದಿಂದ ನಮ್ಮ ಪ್ರಯಾಣ ರಾಕ್ಷಸ ಸ್ಥಳ ಕಡೆ ಶುರು ಆಯ್ತು. ರಾಕ್ಷಸ ಸ್ಥಳ ಹೆಸರೇ ಸೂಚಿಸುವಂತೆ ರಾಕ್ಷಸರು ಸ್ನಾನ ಮಾಡುವ ಸ್ಥಳ ಹಾಗೂ ಶಿವನನ್ನು ಒಲಿಸಿಕೊಳ್ಳಲು ರಾವಣ 10,000 ವರ್ಷ ತಪಸ್ಸು ಮಾಡಿದ ಸ್ಥಳ ನೋಡ್ರಿ. ರಾಕ್ಷಸ ಸ್ಥಳದೊಳಗೆ ಹೋಗಿ ನಿಂತಾಗ ಸೂರ್ಯಾಸ್ತದ ಸಮಯ ಆಗಿತ್ರಿ. ಬಹಳ ಥಂಡಿ ತಂಪಾದ ಗಾಳಿ ಬೀಸ್ತಾ ಇತ್ರಿ. ನಿಗೂಢವಾದ ಶಾಂತಿ ಎದ್ದು ಕಾಣ್ತಾ ಇತ್ತು ನೋಡ್ರಿ. ಮನಸ್ಸಿನೊಳಗ ಹಲವಾರು ಪ್ರಶ್ನೆಗಳು ಕಾಡ್ತಾ ಇತ್ರಿ ರಾವಣನ ಭಕ್ತಿ ಕುರಿತು. ಅಲ್ಲಿಂದ ಮಾನಸ ಸರೋವರ ದಡದಲ್ಲಿರುವ ನಮ್ಮ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಮಾಡಿದ್ದೀವ್ರಿ. ಇವತ್ತಿನ ಪ್ರಯಾಣ ಕೇವಲ ಒಂದು ಪ್ರಯಾಣ ಆಗಿರ್ಲಿಲ್ರಿ. ಒಂದು ಭಕ್ತಿ, ಧೈರ್ಯ ಮತ್ತು ನಂಬಿಕೆಯ ಪವಿತ್ರ ಪ್ರಯಾಣ ಆಗಿತ್ರಿ. ಓಂ ನಮಃ ಶಿವಾಯ.